ನನಗೆ ಬಿಗ್ ಬಾಸ್ ದೊಡ್ಡದೇ ಅಲ್ವೇ ಇಲ್ಲ, ಅವ್ರಿಗೆ ದೊಡ್ಡದು ಸರ್. ಅವರು ಎರಡೆರಡು ಸಲ ಬಿಗ್ ಬಾಸ್ಗೆ ಹೋದ್ರು ಸರ್. ನಂದ್ರ 1% ಹೆಸರು ಮಾಡಿದ್ದಾರೆ ಸರ್. ನಾನು ಈ ಮುಂಚೆ ಇಂಟರ್ನ್ಯಾಷನಲ್, ಬಿಗ್ ಬಾಸ್ ಓನ್ಲಿ ಕರ್ನಾಟಕ. ಸರ್ ಇವಾಗ ಬಿಗ್ ಬಾಸ್ ಫೇಮ್ ಅನ್ನ ಅವರು ಪಡ್ಕೊಂಡಿದ್ದಾರೆ, ನೀವು ಪಡ್ಕೊಂಡಿದ್ದೀರಾ. ಸೊ ಒಂದ್ ರೀತಿಯಲ್ಲಿ ಆ ಒಂದು ದೊಡ್ಡ ಮನೆಯಿಂದ ಬಂದ್ಮೇಲೆ ನಿಮ್ಮದೇ ಆದಂತ ಒಂದಷ್ಟು ವೇನಲ್ಲಿ ನಿಮ್ಮ ಒಂದಷ್ಟು ಕೆಲಸಗಳನ್ನ ಮಾಡ್ಕೋಬೇಕು ಸರ್. ಅವರು ಎರಡೆರಡು ಸಲ ಬಿಗ್ ಬಾಸ್ಗೆ ಹೋದ್ರು ಸರ್. ನಂದ್ರ 1% ಹೆಸರು ಮಾಡಿದ್ದಾರೆ ಸರ್. 1% ಹೆಸರು ಮಾಡಿದ್ದಾರೆ ಸರ್. ಓಕೆ. ನಾನು ಈ ಮುಂಚೆ ಇಂಟರ್ನ್ಯಾಷನಲ್, ಬಿಗ್ ಬಾಸ್ ಓನ್ಲಿ ಕರ್ನಾಟಕ. ನನಗೆ ಬಿಗ್ ಬಾಸ್ ದೊಡ್ಡದೇ ಅಲ್ವೇ ಇಲ್ಲ, ಅವ್ರಿಗೆ ದೊಡ್ಡದು. ಅವ್ರು ಅದೇ ಹೆಸರು ಇಟ್ಕೊಂಡು ಬದುಕ್ತಾ ಇದ್ದಾರೆ. ನಾನು ಇನ್ನೂ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಬದುಕ್ತಾ ಇರೋದು, ಡಾಗ್ ಬ್ರೀಡರ್ ಅಂತಾನೆ ಬದುಕ್ತಾ ಇರೋದು. ಎಲ್ಲೂ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಅಂತ ನಾನು ಎಲ್ಲೂ ನಂದು ಇನ್ವಿಟೇಷನ್ ಯಾವ್ದ್ರಲ್ಲಾರ ಬರ್ಸಿರೋದು ತೋರಿಸಿ. ಎಲ್ಲಾದ್ರಲ್ಲೂ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ. ನಂಗೆ ಬಿಗ್ ಬಾಸ್ ಅಡ್ರೆಸ್ಗೆ ಇಲ್ಲ, ನಂಗೆ ನೆಸಿಟಿನೂ ಇಲ್ಲ. ಅರ್ಥ ಆಯ್ತಾ? ನಾನು ಏನಿದ್ರು ಇಂಟರ್ನ್ಯಾಷನಲ್, ನನ್ಗೆ ಓನ್ಲಿ ಕರ್ನಾಟಕ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಆಫ್ಟರ್ ಬಿಗ್ ಬಾಸ್ ಅಂತ ಅಂದ್ಮೇಲೆ ನಿಮ್ಮನ್ನ ಎಲ್ಲರೂ ಕರೆಯೋ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಏನಿಲ್ಲ ಸರ್. ಎಲ್ಲ ಹೆಸರಾಳಾಗುತ್ತೆ ಸರ್, ಹೆಸರಾಳಾಗುತ್ತೆ ಸರ್. ಮರ್ಯಾದೆ ಕಡಿಮೆ ಆಯ್ತು ಸರ್. ಹೌದಾ? ಹಾ. ಆದ್ರೆ ಇದಕ್ಕಿಂತ ಮುಂಚೆ ಇದ್ದಿದ್ದು ಇವಾಗ ಜಾಸ್ತಿ ಇಲ್ಲ ಸರ್. ಮುಂಚೆ 2.5 ಲಕ್ಷ ಕೊಡ್ತಾ ಇದ್ರು ಸರ್. ಈಗ 1 ಲಕ್ಷ ಅಂದ್ರೆ 30,000 ರೂಪಾಯಿ ಕೇಳ್ತಾರೆ ಸರ್. ಇದು 3rd ಕ್ಲಾಸ್. ಇದು ಅಂದ್ರೆ ಇದ್ರ ಬಿಗ್ ಬಾಸ್ ಹೋಗಿ ಸುಳ್ಳು ಸರ್. ಏನು ಇಲ್ಲ. ಇವಾಗಲೇ ವ್ಯಾಲ್ಯೂ ಡೌನ್ ಕಡಿಮೆ. ಅದಕ್ಕಿಂತ ಮುಂಚೆ ಕರೆಕ್ಟಾಗಿ 2.5 ಲಕ್ಷ ಕೊಡೋರು ಸರ್. ಇವಾಗ ಕ್ರೇಜ್ ಕಮ್ಮಿ ಆಗಿದೆ. ಕ್ರೇಜ್ ಅಲ್ಲ, ದುಡ್ಡು ಕೊಡಲ್ಲ ಸರ್. ಇದಕ್ಕೆ ವ್ಯಾಲ್ಯೂ ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಬಿಗ್ ಬಾಸ್ ಇಂದ ಹೋಗಿ ಬಂದ್ಮೇಲೆ ಎಲ್ಲೇ ಹೋದ್ರು ಒಂದು ಓಪನಿಂಗ್ ಗೆ ಯಾರೇ ಬಂದ್ರು ಒಂದಷ್ಟು ಇಷ್ಟು ತಗೋತಾರೆ ಅಂತ ಒಂದಷ್ಟು ಮಾತುಗಳಿದೆ ಫಸ್ಟ್ ಸರ್. ಇದೆ ಸರ್. ಆದರೆ ಆ ಅಮೌಂಟ್ 2.5 ಲಕ್ಷ ಕೊಡಲ್ವಲ್ಲ, ಕಮ್ಮಿ ಕೊಡ್ತಾರೆ ಸರ್. ಇವರೆಲ್ಲ 30,000 ಸಾವಿರಕ್ಕೆ ಹೋಗಿ ರೂಢಿ ಮಾಡ್ಬಿಟ್ಟವ್ರು. ಈಗ ವಿನ್ನರ್ ಆಗ್ಬೋದು ಎಲ್ಲಾರು ಅದೇ ರೇಟೇ ಕೇಳ್ತಾರೆ. ನಾವು ಅದಕ್ಕೆ ಹೋಗೋದೇ ಇಲ್ಲ. ನಮ್ಗೆ 2.5 ಲಕ್ಷ ಕೊಟ್ರೆ ಹೋಗೋದು. ಅದು ಫಿಕ್ಸ್ಡಾ? ಫಿಕ್ಸ್. ಈ ಮುಂಚೆ ಎಷ್ಟಿತ್ತು? 2.5 ಲಕ್ಷನೇ ಇತ್ತು. ಅಲ್ಲಿಂದ 10 ಲಕ್ಷದವರೆಗೂ ಇತ್ತು. 2.5 ಇವಾಗ್ಲೂ ಅಷ್ಟೇ ಸರ್. ಕಮ್ಮಿ ಅಂದ್ರೆ 2.5 ಲಕ್ಷ, ಕಡಿಮೆ ಅಂದ್ರೆ 2.5 ಲಕ್ಷ. ಅಲ್ಲಿಂದ ಆಂಧ್ರ ಎಲ್ಲ ಹೋದ್ರೆ 10 ಲಕ್ಷದವರೆಗೂ ಚಾರ್ಜ್ ಮಾಡಿ. ಓಕೆ ಓಕೆ ಸರ್. ಈಗ ಹೇಳಿದ್ರಲ್ಲ ಒಂದೊಂದಷ್ಟು ಆಗಿದೆ ಅಂತ, ಆಮೇಲೆ ನಿಮ್ಮ ಸ್ನೇಹಿತರ ಮನೆಗೂ ಕೂಡ ಹೋಗಿದ್ರು ಅಂತ ಕೂಡ ಈಗ ಇನ್ನೊಂದು, ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಿದ್ರು, ನಂದು ಟ್ರೋಲ್ ಮಾಡ್ತಾ ಇದ್ರು, ಅದು ಒಳ್ಳೆ ರೀತಿಲಿ. ಆಮೇಲೆ ನನಗೆ ಯಾರ್ಯಾರು ಫ್ಯಾನ್ಗಳಿದ್ರು, ಅದು ಲೇಡೀಸ್ ಫ್ಯಾನ್ಸ್ ಆಗಿರ್ಬೋದು, ಜೆಂಟ್ಸ್ ಫ್ಯಾನ್ಸ್ ಆಗಿರ್ಬೋದು. ಲೇಡೀಸ್ ಫ್ಯಾನ್ಸ್ಗೆ ಫ್ಲರ್ಟ್ ಮಾಡಿದ್ದಾರೆ, ಫ್ಲರ್ಟ್ ಮೆಸೇಜಸ್ ಮಾಡಿದ್ದಾರೆ 5 ವರ್ಷದಿಂದ. ಆಮೇಲೆ ಅವ್ರನ್ನ UB ಸಿಟಿಗೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. UB ಸಿಟಿಗೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ಸತೀಶ್ ಯಾಕೆ ನೀನು ವಿಡಿಯೋ ಮಾಡ್ತೀಯಾ, ಸತೀಶ್ ಯಾಕೆ ನೀನು ಅವನ್ನ ಬೆಳೆಸ್ತಾ ಇದೆಯಾ, ಅವನು ಹಾಕ್ಬಾರ್ದು ನೀವು ರೀಲು ಅಂತ ಪ್ರೆಷರ್ ಹಾಕಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದಾರೆ, ನಾನು ಸತೀಶ್ ಫ್ಯಾನು. ಅವರಿಂದನೇ ನಂಗೆ ಫಾಲೋವರ್ಸು ಜಾಸ್ತಿ ಆಗಿರೋದು, ನನಗೆ ರೆಕಗ್ನೈಸೇಷನ್ ಸಿಕ್ಕಿದ್ದೆ ಅವರಿಂದ. ಮತ್ತು ಅದಕ್ಕಿಂತ ಮುಂಚೆ ತಮಿಳ್ ಆ್ಯಕ್ಟರ್ಸ್ದೆಲ್ಲ ಮಾಡ್ತಾಯಿದ್ರು, ಯಾರೂ ನಮ್ಮದು ಇದು ಮಾಡಿರಲಿಲ್ಲ. ಅವ್ರದ್ದು ಮಾಡಿದ್ಮೇಲೆ ನಾನು ಒಂದು ಫೇಮ್ ಬಂದಿರೋದು ಅವ್ರಿಗೆ ಅಂತ. ಆಮೇಲೆ ಮಿಡಲ್ ಫಿಂಗರ್ ಎಲ್ಲ ತೋರಿಸಿ ಥರ ಅವ್ರಿಗೆ ಬೈದು ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ. ಲೇಡಿಗೆ ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಇವರು ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಆದ್ರೆ ಅವ್ರು ಎಲ್ಲ ಬೈದ್ಬಿಟ್ಟು ಮಿಡಲ್ ಫಿಂಗರ್ ಗೊತ್ತಾ ಅಂತ ಕೇಳಿದ್ದಾರೆ. ಆಮೇಲೆ ಬ್ಲಾಕ್ ಮಾಡಿದ್ದಾರೆ. ಅಂದ್ರೆ ಅವನು ಲೋಫರ್ ಫ್ಲರ್ಟ್. ಇನ್ಸ್ಟಾಗ್ರಾಮ್ ಲೈನ್ ಹೊಡಿಯಂಗೆ ಸರ್, ಲೈನ್ ಹೊಡಿಯಂಗೆ. ಫ್ಲರ್ಟ್ ಅಂದ್ರೆ ಇನ್ನೇನು, ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲೇ ಕಾಲು, ಅದರಲ್ಲೇ ಇದು, ಅದರಲ್ಲೇ ಮೆಸೇಜು. ಅಂದ್ರೆ ಯಾರು ಇವಾಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವರ ಅನ್ಕೊಳ್ಳಿ. ಸುಮ್ಮನೆ ಯಾಕೆ, ಅದೇ ಇನ್ನೊಂದು ಕೇಸ್ ಆಗ್ತಾ ಇದೆ, ಅವಾಗ ಅವರೇ ಹಾಕ್ತಾರೆ, ಎಲ್ಲ ಫುಲ್ ಹಿಸ್ಟ್ರಿ ಹಾಕ್ತಾರೆ. ಇಲ್ಲ ಅಷ್ಟ್ರೊಳಗಡೆ ಇರೋರೇನೆ ಮಾತಾಡ್ತಾರೆ. ನಾನು ಬೇರೆಯವ್ರದ್ದು ಎಕ್ಸ್ಟ್ರಾ ಮಾತಾಡ್ತಾ ಇಲ್ಲ. ಅದು ಬಿಟ್ಟು ನನ್ಗೆ ಯಾರ್ಯಾರು ನನ್ನ ಜೊತೆ ಓಡಾಡ್ತಾರೆ ಅವ್ರ ಮನೆಗೆ ಹೋಗಿ ಅವ್ರ ಕಾರ್ ಫೋಟೋ, ಅವ್ರ ಫೋನ್ ಎತ್ತಲಿಲ್ಲ ಅಂದ್ಬಿಟ್ಟು ಅವ್ರ ಕಾರ್ ಫೋಟೋ ಹೊಡೆದ್ಬಿಟ್ಟು, ಮನೆ ಆಚೆ ಇದ್ದೀನಿ ಬರಲಿಲ್ಲ ಅಂದರೆ ನಾನೇ ಮನೆ ಒಳಗೆ ನುಗ್ಗಬೇಕಾಗತ್ತೆ ಅಂತ ಅವ್ರಿಗೂ ಎದುರಿಸಿದ್ದಾರೆ. ಮನೆ ಹತ್ರ ರೌಡಿಗಳನ್ನ ಕರ್ಕೊಂಡೋಗಿ ಅವ್ರು ಬಂದು ಅವ್ರ ಏರಿಯಲ್ಲಿ NCR ಆಗಿದೆ. ಅಂದರೆ ಅದು ಕೋರ್ಟಿಗೆ ಬಂದು FIR ಆಗಬೇಕು. 2 ಕೇಸ್ ಆಗಿದೆ ಸರ್ ಇವತ್ತು. ಬರೀ 2 ದಿನ ಗ್ಯಾಪಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದ್ದು NCR ಆಗಿದೆ. ನಂದು ಇಮಿಡಿಯೇಟ್ NCR ಮಾಡಿಸಿ ಮಾರನೇ ದಿವಸನೇ FIR ಆಗೋಗಿದೆ. ಈಗ ನಾಳೆ ದಿನ ಮತ್ತೆ ಬನ್ನಿ, ಸ್ವಲ್ಪ ತಪ್ಪಾಯ್ತು, ವಿಡ್ರಾ ಮಾಡ್ಕೊಳ್ಳೋಣ ಅದಕ್ಕೆ ಮೆಸೇಜ್ ಮಾಡಿಬಿಟ್ರು ಸರ್. ನೆನ್ನೆನೇ FIR ಆಗಿ ಅರ್ಧ ಗಂಟೆಗೆ ಮೆಸೇಜ್ ಬಂತು ಸರ್. ಅದರಲ್ಲಿ ಇನ್ನೊಬ್ರು ಇದ್ದಾರಲ್ಲ, ಅವ್ರು ಮೆಸೇಜ್ ಮಾಡಿದ್ರು. ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ನಾನು ಅಷ್ಟು ಬಕ್ರ ಅಲ್ಲ, ಅಷ್ಟು ಬೇಗ ಡಿಲೀಟ್ ಮಾಡಿದ್ದಾರೆ, ಅಷ್ಟು ಬೇಗ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ಏನಿದೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಕಾಂಪ್ರಮೈಸ್ ಥರ ಮೆಸೇಜ್ ಮಾಡಿದ್ದಾರೆ. ನಾವೇನಂದರೆ ಯಾರ ತಂಟೆಗೂ ಹೋಗಲ್ಲ. ನಮ್ದಾಯ್ತು, ನಮ್ಮ ಪಾಡ ಆಯಿತು, ಯಾರು ಬೈದ್ರು ಬೈಸ್ಕೊಳ್ತೀನಿ. ಅದು ಮಿತಿ ಮೀರೋವರೆಗೂ ತಡ್ಕೊಳ್ತೀನಿ. ಮಿತಿ ಮೀರಿದ ಮೇಲೆ ನನಗೇನಾರು ಇಷ್ಟು ಸ್ಕ್ರ್ಯಾಚ್ ಮಾಡಿದ್ರೆ ನಾನು ಅವ್ರನ್ನ ತಿಮಿಂಗ್ಳ ಥರ ನುಂಗ್ಕೊಳ್ಳೋವರೆಗೂ ಬಿಡಲ್ಲ. ಅದು ಲೀಗಲ್ ಆಗಿ. ಇಲ್ಲೀಗಲ್ ಆಗಲ್ಲ. ಅವ್ರ ಥರ ರೌಡಿಸಮ್ ಮಾಡೋಕ್ಕೂ ಬರಲ್ಲ, ಬಕೆಟ್ ಹಿಡಿಯೋಕ್ಕೂ ಬರಲ್ಲ. ಹೋಗಿ ಸಿಗರೇಟ್ ತಗೊಂಬ, ಕಾಫಿ ತಗೊಂಬ, ಕಬಾಬ್ ತಗೊಂಬ, ಸೋಡಾ ತಗೊಂಬ ಅಂತ ನಮ್ಮನ್ನ ಯಾರು ಯೂಸ್ ಮಾಡ್ಕೊಳಕ್ಕಾಗಲ್ಲ. ನಾವೇನಿದ್ರು ಬಾಸ್. ಬೇರೆಯವ್ರಿಗೇನು ತಲೆ ಮೇಲೆ ಕೊಂಬಿರಲ್ಲ. ಅವ್ರಿಗಿಂತ ಅಪ್ಪ ನಾನು, ಅವ್ರಿಗಿಂತ ವರ್ಲ್ಡ್ ಫೇಮಸ್ ನಾನು.
ಅವರು ಸೆಲೆಬ್ರಿಟಿ ಇರ್ಬೋದು ಅವ್ರ ಫೀಲ್ಡಲ್ಲಿ, ಆದರೆ ಓನ್ಲಿ ಕರ್ನಾಟಕ ಅವರು. ನಾನು ಬಂದು ಇಂಟರ್ನ್ಯಾಷನಲ್ಲು. ಅವ್ರಿಗಿಂತ ಹಂಗಾರೆ ಅವ್ರಿಗೆ 2 ಕೊಂಬಿದೆ ಅಂದರೆ ನನಗೆ 10 ಕೊಂಬಿದೆ ಹಂಗಾರೆ. ನಾನು ಯಾರ ತಂಟೆಗೂ ಹೋಗಲ್ಲ, ಯಾರ ಬಗ್ಗೆ ಬ್ಯಾಡ್ ಮಾತಾಡಲ್ಲ. ನನ್ನ ಇಷ್ಟ, ನನ್ನ ಶೋಕಿ ಮಾಡ್ಕೊತಾ ಇದ್ದೀನಿ. ಇವ್ರು ಅದನ್ನೇ ಪ್ರಚೋದನೆ ಮಾಡಿ ಕೆಟ್ಟದಾಗ ತೋರಿಸೋರು ನಾನೇನು ಮಾಡೋಕ್ಕೆ ಕಾಂಪ್ರಮೈಸ್ ಆಗಿ ರೆಡಿ ಇಲ್ಲ. ಸತ್ರು ಇಲ್ಲ ಸರ್. ನಮ್ದು ಬಾಳೆ ಲೈಫೇ ನಮ್ಮ ವಂಶದಲ್ಲಿ ಹೇಳ್ಕೊಟ್ಟೇ ಇಲ್ಲ ಸರ್. ಓಕೆ, ಮತ್ತೆ ಇದ್ರಲ್ಲೂ ಹೋರಾಡ್ತೀರಾ ಈಗ? ಎಲ್ಲರೂ ಓಡಾಡ್ತೀನಿ. ಇದಕ್ಕಿಂತ ದೊಡ್ಡವ್ರು ಬಂದ್ರು ಅವ್ರ ಮೇಲೂ ಕೇಸ್ ಹಾಕ್ಬಿಟ್ಟು ಅದಕ್ಕೂ ಹೋರಾಡ್ತೀನಿ ಸರ್. ಓಕೆ ಅದಕ್ಕೂ ಹೋರಾಡ್ತೀನಿ ಸರ್. ಓಕೆ. ಸೊ ನೆಕ್ಸ್ಟ್ ಆಮೇಲೆ ಸಿಂಗಲ್ ಮ್ಯಾನ್, ಅದು ಹೇಳಕ್ ಇಷ್ಟಪಟ್ಬಿಟ್ಟು ಸಿಂಗಲ್ ಮ್ಯಾನ್ ಸರ್. ನಾನು ಯಾರು ಇನ್ಫ್ಲೂಯೆನ್ಸ್ ಮಾಡೋದು, ಯಾರ ಸಪೋರ್ಟು ತಗೊಳಲ್ಲ. ನಾನು ಒಬ್ಬನೇ ಸರ್ ಫೈಟ್ ಮಾಡ್ತೀನಿ. ಯಾರೇ ಎಷ್ಟು ದೊಡ್ಡವ್ರು ಬರಲಿ ಸರ್, ಓಕೆ ಅಲ್ಲಿವರೆಗೂ ಬರಲಿ ಸರ್, ನಾನು ಒಬ್ಬನೇ ಫೈಟ್ ಮಾಡ್ತೀನಿ.